ಒಂದು ಮಾತಲ್ಲಿ ಹೇಳೋದಾದರೆ ಅದು ತಪ್ಪದು. ಅಗ್ರೆಸಿವ್ ಅನ್ನೋದು ಈಗ ಹನುಮಂತನಿಗೆ ಪರಿಚಯ ಇಲ್ಲ, ಏನು ಅಗ್ರೆಷನ್ ಇದೆ ಅವ್ರ ಹತ್ರ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ನಂಗೆ ಐಶ್ವರ್ಯ ಬಹಳ ಇಷ್ಟವಾಗ್ತಾರೆ ಅವ್ರ ಆಟದ ವೈಖರಿ ಮೂಲಕ. ಐಶ್ವರ್ಯ ಅಂತ ಅಗ್ರೆಷನ್ ಇದೆ, ಯಾರನ್ನ ಹರ್ಟ್ ಮಾಡ್ತಾರೆ ಅವರು, ಹರ್ಟ್ ಮಾಡದೆ ಗೆಲ್ಲೋದು ಕೂಡ ಬುದ್ಧಿವಂತಿಕೆ. ಹನುಮಂತು ಆಡ್ತಾ ಇಲ್ವಾ ಇಷ್ಟ ಯಾಕೆ? ಶಿಶಿರ್ ನನ್ನ ಸ್ನೇಹಿತರೆ, ನಂಗೆ ಮಂಜಣ್ಣವರು ಅವ್ರು ಆಡ್ತಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ನಾನು ಒಬ್ರದ್ದು ಒಂದು ಹೆಸರು ಹೇಳಕ್ಕಲ್ಲ, ಒಂದು ಹೇಳಿದ್ರೆ ಇವ್ರ ಹೆಸರು ಯಾಕೆ ಇಲ್ಲ, ತ್ರಿವಿಕ್ರಮ್ ಆಡ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಭವ್ಯ ಅವರು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ನಂಗೆ ಐಶ್ವರ್ಯ ಅವರು ಇವರೆಲ್ಲ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಯಾಕೆ ಥರ ಅಗ್ರೆಷನ್ ಇಲ್ಲ ಐಶ್ವರ್ಯ, ಅಷ್ಟು ಯಾರನ್ನೂ ಹರ್ಟ್ ಮಾಡೋದು ಯಾವುದು ಮಾಡೇ ಇಲ್ಲ. ಒಂದು ಆಟ ಗೆಲ್ಲಕ್ಕೆ ಅಗ್ರೆಷನ್ ಬೇಕು, ನಿಂಗೆ ಹಂಗೆ ಮಾಡ್ಬಿಡ್ತೀನಿ, ತಲೆ ತಗೊಂಡ್ಬಿಡ್ತೀನಿ, ಇವೆಲ್ಲ ನಡೆಯಲ್ಲ. ಎಂಟರ್ಟೈನ್ಮೆಂಟ್ ಆಗಿರಬೇಕು. ಒಂದು ಒಳ್ಳೆ ಶೋಲಿ ಮಧ್ಯ ಮಸಾಲೆಗೆ ಒಂದು ಒಳ್ಳೆ ಊಟ ಮಧ್ಯ ಇನ್ನಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದಾಗ ಮಸಾಲೆ ಹಾಕಿದಾಗ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅವ್ರು ಕರ್ಸಿರ್ತಾರೆ, ಮಾಡಿರ್ತಾರೆ, ಇದೆಲ್ಲವೂ ನಡೆಯುತ್ತೆ ಅಷ್ಟೇ. ನೀವು ಹೇಳಿದ್ರಿ ಈಗ ಡಿಸ್ಕ್ಲೋಸ್ ಮಾಡಬೇಡದು ಏನೇ ಆದರೂ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು, ನೀವು ಕೇಳಿದಕ್ಕೆ ಹೋಗ್ತೀರಾ ಅಂತಂದಿದ್ದಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಅದೇ ವಿಚಾರಕ್ಕೆ ಬಂತು ಅಂತಂದರೆ ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದಿದ್ರು, ಚೈತ್ರ ಕುಂದಾಪುರ ಅವರು ಹಾಸ್ಪಿಟ್ಲಿಗೆ ಬಂದಿದ್ರು ಅವರು. ಸೊ ಅದನ್ನೇ ಏನೇನು ಕೇಳಿದ್ರು, ಯಾರ್ಯಾರು ಹೆಂಗೆ ಆಡ್ತಾವ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರನೂ ಹೋಗ್ಬಿಟ್ಟು ಅವ್ರು ಇದು ಮಾಡಿದ್ರು. ಸ್ಟಿಲ್ ಅವ್ರನ್ನ ಅಲ್ಲೇ ಉಳಿಸ್ಕೊಂಡಿದ್ದಾರೆ. ಏನು ಅಂತಂದ್ಬಿಟ್ಟು ಜನಗಳಿಗೆ ಕನ್ಫ್ಯೂಷನ್ ಆಯಿತು. ಎಂದು ಡಿಸ್ಕ್ಲೋಸ್ ಮಾಡಬೇಡ್ದಲ್ವ ಯಾರ್ಯಾರು ಹೆಂಗೆ ಆಗ್ತಿದ್ದಾರೆ ಏನು ಅಂತ ಏನು ಹೇಳೋದು? ಒಂದು ಮಾತಲ್ಲಿ ಹೇಳೋದಾದರೆ ಅದು ತಪ್ಪದು. ಯಾಕೆಂದರೆ ಬಿಗ್ ಬಾಸ್ ಆಟದ ವೈಖರಿ ಹೊರಗಡೆ ತಿಳ್ಕೊಳ್ಳೋದೇ ಆಡದೆ ನಿಜವಾದ ಆಟ ಆಡಿ. ನಮ್ಮ ಸೀಸನ್ಲಿ ಸರ್ ನಾವು ಹೊರಗಡೆ ಹೆಂಗಿದೆ ಅಂತಲೇ ನೋಡಿಲ್ಲ ಸರ್. ನೇರವಾಗಿ ಹೇಳ, ನೋಟ್ ಬ್ಯಾನ್ ಆಗಿದ್ದು ಗೊತ್ತಾಗಿದ್ದು ಒಂದು ಬಿಟ್ಟರೆ ಅವ್ರು ಹೇಳಿದ್ದಕ್ಕೆ, ಜೈಲಂತ ಸತ್ತೋಗಿದ್ದು ನಮ್ಗೆ ಗೊತ್ತಿಲ್ಲ ಸರ್. ಆಗ 2-3 ಸಲ ಕರ್ನಾಟಕ ತಮಿಳ್ನಾಡು ಮಧ್ಯೆ ಕಾವೇರಿ ಗಲಾಟೆ ಆಯ್ತು, ಯಾವ ವಿಷಯನೂ ಗೊತ್ತಾಗಿಲ್ಲ ಸರ್. ಹಾಗಿದ್ರೆ ಚಂದ. ಇನ್ನೊಂದು ಅಂಬರೀಷ್ ಸರ್ ತೀರ್ಕೊಂಡಾಗ ಸೀಸನ್ 6 ಗೊತ್ತಾಯಿತು. ಯಾಕೆಂದರೆ ಅಂಬರೀಷ್ ಕನ್ನಡದ ಹೆಮ್ಮೆಯ ಕಲಾವಿದರು, ಅವ್ರು ತೀರ್ಕೊಂಡಿದ್ದು ಅಟ್ಲೀಸ್ಟ್ ಕಲಾವಿದರು ಒಂದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳಿದ್ಬಿಟ್ರೆ ಇನ್ಯಾವ ವಿಷಯನೂ ಗೊತ್ತಿಲ್ಲ, ಗೊತ್ತಾಗದೆ ನಡಿಬೇಕು. ಸೊ ಗೊತ್ತಾಗಂಗೆ ನೀವು ಬಾಯ್ಬಿಟ್ಟು ಕೇಳ್ಕೊಂಡಿದ್ದೀರ ಅಂದರೆ, ಕೇಳ್ಕೊಂಡು ಒಳಗಿರೋರ್ಗೂ ಹೇಳಿದ್ದೀರ ಅಂದರೆ ಅದು ತಪ್ಪಾಗುತ್ತೆ. ತಪ್ಪು ಮಾಡಬೇಡಿ, ಯಾಕೆಂದರೆ ಎಲ್ರಿಗೂ ನ್ಯಾಯ ಒಂದೇ ಸಮ್ಮತವಾಗಿರಲಿ ಅಂತ ಕೇಳ್ಕೊಳ್ತೀನಿ. ರಜತ್ ಬಗ್ಗೆ ನೋಡ್ತಾ ಇದ್ದೀರಲ್ಲ, ಗೊತ್ತಿಲ್ಲ. ಯಾಕಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ದಿನನೇ ಒಂಥರ ವಲ್ಗರ್ ಮಾತಾಡ್ತಾರೆ ಅವರು. ಅಯ್ಯೋ ಹೌದಾ? ಹೌದು. ಇದೊಂದು ಕ್ವಶನ್ ಸ್ಕಿಪ್ ಮಾಡ್ಬೋದಾ?